ಆಸ್ಟ್ರಾನಮಿ ಸೈನ್ಸ್ ಪ್ರಕಾರ ನಮ್ಮ ಈ ಬ್ರಹ್ಮಾಂಡ, ನಮ್ಮ ಈ ಯೂನಿವರ್ಸ್ ಒಂದು ಎಕ್ಸ್ಪ್ಲೋಷನ್ನಿಂದ ಅಸ್ತಿತ್ವಕ್ಕೆ ಬಂದಿದೆ. ಹಾಗೂ ಈ ಡಿಸ್ಕವರಿ 1964ನಲ್ಲಿ ಖಚಿತವಾಯಿತು. ಈ ಥಿಯರಿಯನ್ನು ದಿ ಬಿಗ್ ಬ್ಯಾಂಗ್ ಥಿಯರಿ ಎನ್ನುತ್ತಾರೆ. ಇದರ ಪ್ರಕಾರ ನಮ್ಮ ಈ ಯೂನಿವರ್ಸ್ ಲಿಮಿಟ್ಲೆಸ್ ಗ್ಯಾಸಸ್ಗಳ ಒಂದು ಬಾಲ್ ಆಗಿತ್ತು. ಅದರ ಎಕ್ಸ್ಪ್ಲೋಷನ್ ನಂತರ ನಮ್ಮ ಈ ಗ್ಯಾಲಕ್ಸೀಸ್, ಸ್ಟಾರ್ಸ್, ಪ್ಲಾನೆಟ್ಸ್ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದಿವೆ. ನಾವು ಕುರಾನಿನಲ್ಲಿ ಕಂಡರೆ ನಮಗೆ ತಿಳಿಯುತ್ತದೆ, ಇಂದಿನಿಂದ 1400 ವರ್ಷಗಳ ಹಿಂದೆ ಕುರಾನಿನಲ್ಲಿ ಇದನ್ನು ಬಹಿರಂಗವಾಗಿ ಸ್ಪಷ್ಟಪಡಿಸಲಾಗಿದೆ. ಸೂರೆ ಅಂಬಿಯಾನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ಅವಲಂ ಯರಲ್ಲದೀನ ಕಫರು ಅನ್ನ ಸಮಾವಾತಿ ವಲ್ ಅರ್ದ ಕಾನತಾ ರತ್ಕನ್ ಫಫತಕ್ನಾಹುಮಾ. ಇದರ ಸಾರಾಂಶ, ಅವಿಶ್ವಾಸಿಗಳು ನೋಡುವುದಿಲ್ಲವೇ, ಆಕಾಶಗಳು ಮತ್ತು ಭೂಮಿಯು ಅನ್ಯೋನ್ಯ ಒಟ್ಟುಗೂಡಿಕೊಂಡಿತ್ತು, ನಾವು ಅವುಗಳನ್ನು ಬೇರ್ಪಡಿಸಿದೆವು. ಕುರಾನಿನ ಈ ಆಯತ್ ಹಾಗೂ ಬಿಗ್ ಬ್ಯಾಂಗ್ ಥಿಯರಿಯ ನಡುವಿನ ಈ ಅದ್ಭುತ ಸಂಬಂಧವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಸುಮಾರು 1400 ವರ್ಷಗಳ ಹಿಂದೆ ಬಹಿರಂಗವಾಗಿ ಒಂದು ಪುಸ್ತಕದಲ್ಲಿ ಈ ಮಾಡರ್ನ್ ಸೈಂಟಿಫಿಕ್ ಥಿಯರಿಯನ್ನು ಹೇಗೆ ಉಲ್ಲೇಖಿಸಲು ಸಾಧ್ಯ? ಇದು ಒಂದು ಮಾನವ ಬರೆದಿರುವ ಪುಸ್ತಕ ಆಗಿರುತ್ತದೆ.